ಮಾಡಬೇಕಾಗಿ ವಿನಂತಿ. ಮೇಡಮ್ ಇಲ್ಲ ಸ್ವಲ್ಪ ಈ ಕಡೆ ಎಲ್ಲರೂ ಓಕೆ ಮೇಡಮ್ ಸ್ವಲ್ಪ ಹಾಗೆ ರೀ ಓಕೆ ಮೇಡಮ್ ಆಯಿತು. ಮಾಡೋದು ತೀರಾ ಅಗತ್ಯ ಇದೆ. ಆ ಮೂಲಕ ನಮ್ಮ ಲೇಖಕಿಯರು ಲೇಖಕಿಯರಿಗೆ ಅಭಿವ್ಯಕ್ತಿಸುವ ಉಪಕ್ರಮಗಳನ್ನು ನಾವು ತೋರಿಸುವಂತಹ ಅಗತ್ಯ ಇದೆ. ಸೃಜನಶೀಲ ಸಾಹಿತ್ಯಕ್ಕೆ ಹೋಲಿಸಿಕೊಂಡ್ರೆ ಸೃಜನೇತರ ಸಾಹಿತ್ಯ ಬರೆಯೋದು ಕಷ್ಟ, ರಚಿಸೋದು ಕಷ್ಟ. ವಿದ್ವತ್ತು, ಶ್ರಮ, ಬೌದ್ಧಿಕತೆ ಇದೆಲ್ಲವನ್ನು ಉತ್ಪತ್ತಿ ಇವೆಲ್ಲವನ್ನೂ ಅದು ನಿರೀಕ್ಷೆ ಮಾಡ್ತದೆ. ನಿಮಗೆ ಆಶ್ಚರ್ಯ ಅನ್ನೋದು ನಾವು ಈ ಪಟ್ಟಿಗಳನ್ನು ಅಧ್ಯಯನ ಮಾಡ್ತಾ ಇರುತ್ತೋ ಎಷ್ಟು ಜನ ಮಂಡ್ಯದ ಲೇಖಕಿಯರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತದೆ. ಇದನ್ನು ಎರಡು ತಲೆಗಳಲ್ಲಿ ನಾವು ನೋಡಲಿಕ್ಕೆ ಇಷ್ಟಪಡ್ತಾರೆ. ಒಂದು ಸ್ತ್ರೀವಾದದ ಚಿಂತನೆಗಳನ್ನು, ಇನ್ನೊಂದು ಸಂಶೋಧನಾ ಬರಹಗಳನ್ನು. ಸ್ತ್ರೀವಾದ ಚಿಂತನೆಗಳನ್ನು ಕುರಿತಂತೆ ತುಂಬ ಪಟ್ಟಿ ಇದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಪ್ರೀತಿ ಸುಚೇಂದ್ರ ಅನ್ನೋರು ಇಲ್ಲಿಯ ಸೊಸೆ ಅವರು. ಪ್ರೀತಿ ಸುಚೇಂದ್ರ ಅನ್ನುವಂಥವರು ಚಳುವಳಿಗಳ ಮೂಲಕ ಸ್ತ್ರೀವಾದ ತಾತ್ವಿಕ ನೆಲೆಗಳನ್ನು ಗುರುತಿಸುವಂತಹ ಪ್ರಯತ್ನ ಮಾಡಿದರೆ, ನಮ್ಮ ಸವಿಹ ಕುಲಪತಿಯಾಗಿ ಕೃತಿ ಸಂಪುಟಗಳನ್ನೇ ಅವರು ಪ್ರಕಟಿಸಿದ್ದಾರೆ. ಅದ್ರ ಜೊತೆಗೆ ಸುನಂದಮ್ಮನ ಜೊತೆಯಾಗಿದ್ರು ಅಂತ ನನಗೆ ಗೊತ್ತಿದೆ. ಹಾಗೆಯೇ ಇದಕ್ಕೆ ಬೆಂಬಲವಾಗಿ ನಾನು ಕುಲಪತಿಯಾಗಿ ಸಂಸ್ಕೃತದ ಅನೇಕ ಪಠ್ಯಗಳನ್ನು, ನೀವು ಆಶ್ಚರ್ಯ ಪಡಬೇಕು, 85 ಕೃತಿಗಳನ್ನು ಕನ್ನಡೀಕರಣವನ್ನು ಗೊಳಿಸಿದ್ದೇನೆ. ಹೋರಾಟ ಮತ್ತು ಚಿಂತನೆಯ ಮೂಲಕ ನಮ್ಮ ಮನುಜ ಮತ್ತು ಇಲ್ಲಿಯ ಅನೇಕ ಹೆಣ್ಣಿನ ಮೂಲಭೂತ ಹಕ್ಕುಗಳನ್ನು ಚರ್ಚಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಖುಷಿ ಕೊಟ್ಟದ್ದು ನನಗೆ ಅಂತ ಹೇಳಿದ್ರೆ, ಮಂಗಳ ರೂಪಕ ಪ್ರಿಯದರ್ಶಿನಿ ಮತ್ತು ನನ್ನ ಮಾರ್ಗದರ್ಶನದಲ್ಲಿಯೇ ಕೆಲಸ ಮಾಡಿದಂತಹ ಸುಮಾರಾಣಿ ಶಂಭು ಮತ್ತು ಗೀತಾ ಅವರು ತುಂಬಾ ಒಳ್ಳೆಯ ಕೆಲಸವನ್ನ ಮಾಡಿದ್ರು. ಬೇರೆಯವ್ರಿಗೆ ಅವ್ರಿಗೆ ಒಳ್ಳೆಯದಲ್ಲ ಅಂತ ಸ್ತ್ರೀ ಕೇಂದ್ರಿತವಾಗಿ ನಾನು ಹೇಳ್ತಾರೆ. ಇದಕ್ಕೆ ಹೊರತಾಗಿ ನನಗೆ ಆಶ್ಚರ್ಯ ಹುಟ್ಟಿಸಿದ್ದು ಯಾವುದಪ್ಪ ಅಂತ ಹೇಳಿದ್ರೆ, KS ಮಂಜುಳಾ ಅವರ ಶ್ರೀ ರಾಮಾಯಣ ದರ್ಶನದ ಸಂವೇದನೆಗಳನ್ನು. ಏನು ವ್ಯಕ್ತಿತ್ವದ ಮಾದರಿಗಳು, ಅವರೇನು ಅಕಾಡೆಮಿಕ್ಸ್ ಬಂದವರಲ್ಲ, ಆದರೆ ವ್ಯಕ್ತಿತ್ವದ ಮಾದರಿಗಳನ್ನು, ಸಮಾನತೆಯ ವೈಜ್ಞಾನಿಕ ಕಲ್ಪನೆಗಳನ್ನು ಅವರು ಅನಾವರಣ ಮಾಡೋದು ನನಗೆ ತುಂಬಾ ಖುಷಿ ಕೊಡ್ತದೆ. ಇನ್ನು ಸರ್ವಾಧ್ಯಕ್ಷರ PC ಪೂರ್ಣಿಮ ಅವರು ಆಧುನಿಕ ಸಂವಹನ ಮಾಧ್ಯಮ ಅಂತ PhD ಮಾಡಿದ್ದಾರೆ. ಈ ತಾಂತ್ರಿಕ ಯುಗದಲ್ಲಿ ಅದು ಕೈಪಿಡಿಯಾಗಿ ಆಸಕ್ತಿ ಹುಟ್ಟಿಸುತ್ತದೆ. ಇನ್ನೊಬ್ಬರು ಕುಲಪತಿಯಾಗಿದ್ದಂತಹ ಸರ್ವಮಂಗಲ ಶಂಕರ್ ಅವರು ಜನಪದ ವಚನ ಸಾಹಿತ್ಯ ಸಂದರ್ಭದಲ್ಲಿ ಬಳಕೆಯಲ್ಲಿದ್ದಂಥ 32 ಬಸರಾಗಗಳನ್ನು ಶೋಧಿಸ್ತಾರೆ. ಹೀಗೆ ಜೀವನ ಚರಿತ್ರೆ, ಪ್ರವಾಸ ಕಥನ, ಮಕ್ಕಳ ಸಾಧ್ಯ, ಆತ್ಮಕಥೆ ಅಂತ ಹೇಳಿದ ತಕ್ಷಣ ಮಧ್ಯಾಹ್ನದಲ್ಲಿ ನೀವು ಕೇಳ್ಕೊಳ್ತೀರಿ. ನಮ್ಮ ಲೇಖಲೋಕ ಕರ್ನಾಟಕ ಸಂಘ ಪ್ರಶ್ನೆ ಬೇಕಾದಷ್ಟು ಜನ ಆತ್ಮಕಥೆಗಳು ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ನನಗೆ ಖುಷಿಯಾಗೋದೇನೆಂದ್ರೆ, ಮಳವಳ್ಳಿ ಸುಂದರಮ್ಮ ಅವರ ಅಭಿನಯ ಶಾರದೆ ಆತ್ಮಕಥೆ. ಇದು ರಂಗಭೂಮಿಯ ಕಲಾವಿದರ ಸಂಕಟಗಳು, ದಿನಚರಿ ಹೇಗಿದೆ ಅಂತ ಹೇಳಿ ಅದ್ಭುತವಾಗಿ ಅವರು ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಲಿಖಿತ ರೂಪದಲ್ಲಿ ಇರುವಂಥದ್ದನ್ನು ಮಾತ್ರ ಅಭಿವ್ಯಕ್ತಿ ಅಂತೇಳಿ ಸ್ವೀಕರಿಸ್ತೇವೆ, ನಿರ್ಧರಿಸಿ ಬಿಡ್ತೇವೆ. ಆದರೆ ಆ ಅಭಿವ್ಯಕ್ತಿಗೆ ಪ್ರೇರಣೆ ಕೊಡುವಂತಹ ಅಧಿಕಾರ ಮತ್ತು ಉದ್ದಿಮೆಗಳು ನೇಪಥ್ಯದಲ್ಲಿ ಇರ್ತದೆ ಅನ್ನುವಂಥ ಸತ್ಯವನ್ನು ಮರೆತು ಬಿಡ್ತೇವೆ. ಉದಾಹರಣೆಗೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶಿಯಾಗಿರುವಂತಹ ನನ್ನ ಮಾತಿನ ಕೊನೆಗೆ ಬರ್ತಾ ಇದ್ದೇನೆ. ಕಾನೂನು ತಜ್ಞೆ ಇಂಗುಲ್ಗುಪ್ಪಯ್ಯ BV ನಾಗರತ್ನವರು ನಮ್ಮವರು. ಈ ಪೊಲೀಸ್ ಅಧಿಕಾರಿಯಾಗಿದ್ದ ಶೋಭಾ ರಾಣಿ, CV ಸ್ನೇಹ ಶೈಕ್ಷಣಿಕ ಸಂಸ್ಥೆಯನ್ನ ಕಟ್ಟಿ ಹಲವರಿಗೆ ಅನ್ನದಾತರಾಗಿಯೂ ಇಂಥದ್ದೊಂದು ಸಮ್ಮೇಳನವನ್ನ ಸಂಘಟಿಸಿರುವಂತಹ ನಮ್ಮ ಮೀರಾ ಶಿವಲಿಂಗಯ್ಯ, ಆಶಾ ಪುಟ್ಟೇಗೌಡ,
ಸುಜಾತ ಕೃಷ್ಣ, ಪುತ್ರಿಯರ ಪ್ರವಾಸೋದ್ಯಮಿಯಾಗಿ ಸವಿತಾ, ಪತ್ರಕರ್ತೆಯರಾದಂತಹ ಪವಿತ್ರ, ಮಾನಸ, ಸುಶೀಲಾ, ಚೈತ್ರ, ರೇಖಾ, ಶೋಭಾ, ಸಿನಿಮಾ ಮನೆ ನಿರ್ದೇಶಿರುವಂತಹ ಅಶ್ವಿನಿ, ಇವರೆಲ್ಲರೂ ಕೂಡ ಜಿಲ್ಲೆಗೆ ಸಲ್ಲಿಸುತ್ತಿರುವಂತಹ ಸೇವೆ, ತಂದುಕೊಟ್ಟಿರುವಂತಹ ಗೌರವ ಯಾವತ್ತೂ ಅಭಿಮಾನ ಪಡುವಂಥದ್ದು. ಒಂದಲ್ಲ ಒಂದು ದಿನ ಅವರ ಬದುಕೆ ಅಭಿವ್ಯಕ್ತಿಯ ರೂಪವನ್ನು ತಾಳ್ಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗುವುದಿಲ್ಲ. ಇಷ್ಟೆಲ್ಲ ಹೇಳಿ ವಿಶೇಷವಾಗಿ ನಾನು ಒಬ್ಬರನ್ನ ಹೆಸರಿಸಕ್ಕೆ ಇಷ್ಟಪಡ್ತೇನೆ, ಅದು ಲೀಲಾ ಅಪ್ಪಾಜಿ ಅವರಿಗೆ. ಅವರ ಅಭಿವ್ಯಕ್ತಿಯ ಆಚೆಗೂ ಕೂಡ 700ಕ್ಕೂ ಹೆಚ್ಚು ಪಕ್ಷಿಗಳ ಜೀವ ವೈವಿಧ್ಯವನ್ನು ಕ್ಲಿಕ್ಕಿಸಿದ ಉದಾರೀಕರಣದ ಹಿನ್ನೆಲೆಯಲ್ಲಿ ಇಲ್ಲಿನ ಆಚರಣೆ, ಸಂಪ್ರದಾಯ, ಪದ್ಧತಿಗಳನ್ನೆಲ್ಲವನ್ನು ಕೂಡ ಹೊಸ ದೃಷ್ಟಿಕೋನವನ್ನು ವಿಶ್ಲೇಷಣೆ ಮಾಡಲು ತುಂಬ ಜನ ಸಿಗ್ತಾರೆ. ಉದಾಹರಣೆಗೆ HR ಚೇತನ ಇದ್ದಿರ್ಬೋದು, ರಾಜಕೀಯ ಕೆಂಪಮ್ಮ ಇದ್ದಿರ್ಬೋದು, ಛಾಯಾ ಇದ್ದಿರ್ಬೋದು, ಹಂಸವೇಣಿ, ಚಂದನ, ಸುಮಿತ್ರ, ಈ ಪಟ್ಟಿ ಮುಂದುವರ್ಕೊಂಡು ಹೋಗ್ತೀನಿ. ಇವರೆಲ್ಲರೂ PhD ನಿಬಂಧಗಳು ಆಗಿದ್ದಿರ್ಬೋದು, ಆದರೆ ಬಿಟ್ಟು ಕೊಡುವಂತಹ ಮೌಲ್ಯ ಅದು ನಮ್ಮ ಬೆಳಕಿಗೆ ಸಿಗ್ತದೆ. ಜಾನಪದ ವಿದ್ವಾಂಸರೆಷ್ಟು, ಜನಪದ ಕಲಾವಿದರು, ಜನಪದ ತಂಡ, ಇವೆರಡನ್ನೂ ಕೂಡ ನಾವು ನೆನಪಿಸ್ಕೊಳ್ಬೇಕು. ನಾವು ಕೊಟ್ಟಿಗೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮೌಖಿಕವಾದಂತಹ ಜನಪದ ಸಾಹಿತ್ಯವನ್ನು ಪೀಳಿಗೆಯಿಂದ ಪೀಳಿಗೆ ತಲುಪಿಸುವಂತಹ ಕೆಲಸವನ್ನು ತಂಡಗಳು ಮಾಡ್ತಾ ಇದೆ. ಹಾಗೆಯೇ ಓದು ಬರಹ ಬಾರದಿದ್ದರೂ ಕೂಡ ನಮ್ಮ ಅಪಾರವಾದಂತಹ ನೆನಪಿನ ಶಕ್ತಿಯಿಂದ ಸಂಪ್ರದಾಯ, ದೈವದ, ಪುರಾಣ, ಕಥನ, ಕಾವ್ಯಗಳನ್ನು ಎಲ್ಲ ಹಾಡಿ ಇವತ್ತಿಗೂ ಕೂಡ ಸ್ಥಳೀಯ ಸಂಸ್ಕೃತಿಯನ್ನ ಒಳಗಟ್ಟಿಕೊಳ್ಳಲಿಕ್ಕೆ ಈ ಜನಪದ ಕಲಾವಿದರು ಮತ್ತು ತಂಡಗಳು ಸಹಕಾರವನ್ನು ನೀಡ್ತಾರೆ. ಇದೇ ಹೊತ್ತಿನಲ್ಲಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಗಂಡು ಕಲೆ, ಪೂಜಾ ಕುಣಿತವನ್ನ ಗಂಡು ಕಲೆ ಅಂತ ನಾವು ಪರಿಗಣಿಸಿಬಿಟ್ಟಿದ್ದೀವಲ್ವ, ಅಂತಹ ಗಂಡು ಕಲೆಯನ್ನ ಅಭ್ಯಾಸ ಮಾಡಿ ದೇಶ ವಿದೇಶಗಳಿಗೆ ಪ್ರದರ್ಶನ ಹೋಗಿ ಪ್ರದರ್ಶನ ನೀಡಿ ಈ ನೆಲೆಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತಂದುಕೊಟ್ಟಂತಹ ಸವಿತ ಚೀರಕುಂಡೆಯನ್ನು ನಾವೇ ನೆನಪಿಸ್ಕೊಳ್ಬೇಕು. ಇನ್ನು ಮಹಿಳಾ ಸಾಹಿತ್ಯ ಸಂದರ್ಭದಲ್ಲಿ ದನಿ ಬಂದದ್ದೇ, ಮೊದಲಿಗೆ ದನಿ ಬಂದದ್ದೇ ಕಾವ್ಯ ಕ್ಷೇತ್ರದಿಂದ. ಇದು ಅಕ್ಕನ ಕಾಲಕ್ಕೆ ಮಾತ್ರವಲ್ಲ, ಇವತ್ತಿಗೂ ಕೂಡ ಅನ್ವಯ ಆಗಬೇಕು. ಕಾವ್ಯ ಪ್ರಕಾರ ಇದೆಯಲ್ಲ, ಇತರ ಪ್ರಕಾರಕ್ಕಿಂತ ಭಿನ್ನವಾಗುವುದು. ಇಲ್ಲಿ ಪ್ರತಿಭೆ ಸ್ಥಳೀಯವಾಗಿರಬೇಕಾಗುತ್ತೆ. ಬುದ್ಧಿ ಭಾವಗಳ ಮಾನಸಿಕ ಕಲೆಗಾರಿಕೆಗೆ ಸಂಬಂಧಪಟ್ಟಿದ್ದೀವಿ. ಭಾಷೆಯನ್ನು ಮುರಿದು ಕಟ್ಟುವಂತಹ ಪ್ರಕ್ರಿಯೆ ಇಲ್ಲಿ ನಡೀಬೇಕಾಗ್ತದೆ. ಇದನ್ನು ಗಂಭೀರವಾಗಿ ಸ್ವೀಕರಿಸುವಂತಿರುವಂತಹವರ ಸಂಖ್ಯೆ ಕಡಿಮೆ. ಆಗ ಕಾವ್ಯ ಬರೆಯುವುದು ಸುಲಭ ಅಂತ ತಿಳ್ಕೊಂಡು ವೇರಳವಾಗಿ ಕಾವ್ಯವನ್ನ ಸಂಖ್ಯೆಯನ್ನು ಹೊರತಂದಿದ್ದವರು ಬಹಳಷ್ಟು ಜನ ಇದ್ದಾರೆ. ಇದಕ್ಕೆ ಮಂಡ್ಯ ಜಿಲ್ಲೆಯೂ ಕೂಡ ಕೊರತೆಯಿಲ್ಲ. ಮಂಡ್ಯದ 100 ಮಂದಿ ಗೆಳತಿಯರು ತಮ್ಮ ಅಂತರಂಗದ ಒತ್ತಡಗಳಿಗೆ ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕುವೆಂಪು ಅವರ ಮಾತನ್ನು ನೆನಪಿಗೆ ಬರುತ್ತದೆ. ಕುವೆಂಪು ಅವರು ಒಂದು ಕಡೆ ಮುಂಗಡೆ ಹೇಳ್ತಾರೆ, ಹೊಸದೇವ ಸಮೃದ್ಧವಾಗಿದೆ, ಒಕ್ಕಣೆ ಮಾಡಿ ನೋಡಬೇಕು ಅಂತ. ಇದನ್ನ ವಿಡಂಬನಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ. ಕಾವ್ಯ ಕ್ಷೇತ್ರದ ವಸ್ತುಸ್ಥಿತಿಯು ಕೂಡ ಇದೇ ಆಗಿದೆ. ಮಂಡ್ಯದಲ್ಲಿ 45ಕ್ಕೂ ಹೆಚ್ಚು ಜನ ಸಂಕಲನಗಳನ್ನ ತಂದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗಟ್ಟಿಯಾಗಿ ನಿಂತವರು ಕಮಲಾ ಹಂಪನವರು, ಲತಾ ಶೇಖರು, ಸರಿಯಾಗಿ ನಿಗೊಂಡ ನಾನು, ಸುಮಾರು ವಿಷಣ್ಣು, ಸುಭಶ್ರೀ ಪ್ರಸಾದ್ ಮುಂತಾದರು. ಇವ್ರ ಜೊತೆಯಲ್ಲಿ ಭರವಸೆ ಹುಟ್ಟಿರೋರು 20 ಜನನ ನಾನು ಕಲೆ ಹಾಕಿದ್ದೀನಿ. ಇದೆಲ್ಲ ಹೃದಯದಿಂದ ಮಾಡಿರೋದು, ಸುಮ್ಮನೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಹೇಳೋದು 2 ತಿಂಗಳು ಕೂತ್ಕೊಂಡು ಎಲ್ರಿಗೂ ನಮಸ್ಕಾರ. ಇವತ್ತಿನ ನಡೀತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಇದೊಂದು ಬಹಳ ವಿಶೇಷವಾದಂತಹ ಒಂದು ಸಮ್ಮೇಳನಗಳು ಸಾಕಷ್ಟು ನಡೀತಾ ಇರುತ್ತೆ. ಮಂಡ್ಯದಲ್ಲಿ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೆದು ಇನ್ನೂ ವಿವಾದಗಳು, ಗಲಾಟೆಗಳು ಇಲ್ಲದ ಸಂದರ್ಭದಲ್ಲಿ ಲೇಖಕಿಯರ ಸಂಘದ ಸಮ್ಮೇಳನ ನಡೀತಾ ಇರುವಂಥದ್ದು ಬಹಳ ವಿಶೇಷವಾದದ್ದು. ಸಾಮಾನ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಇಂತಹ ಚಟುವಟಿಕೆಗಳು ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಬಹಳ ಕುತೂಹಲದಿಂದ ಗಮನಿಸ್ತಿರ್ತಾರೆ. ಸಮ್ಮೇಳನ ಹೇಗೆ ನಡೆಯುತ್ತೆ, ಸಮ್ಮೇಳನದ ಅಧ್ಯಕ್ಷ ಯಾರು, ಉದ್ಘಾಟನೆ ಏನು, ವಿಶೇಷ ಸಂಚಿಕೆ ಬಿಡುಗಡೆಗಳು ಹೇಗೆ, ಇವೆಲ್ಲ ಪ್ರಶ್ನೆಗಳೇನು. ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ TC ಪೂರ್ಣಿಮಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ.
ಪೂರ್ಣಿಮಾ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಲೇಖಕಿ, ಕವಿಯತ್ರಿ, ಒಬ್ಬ ಉತ್ತಮ ಅಧಿಕಾರಿಯಾಗಿ ಕಾರ್ಯವನ್ನು ಅವರು ನಿರ್ವಹಿಸಿದರು. ವೈಯಕ್ತಿಕವಾಗಿ ಹೇಳೋದಾದರೆ ಟಿ.ಸಿ. ಪೂರ್ಣಿಮಾ ನಾನು ಮತ್ತೆ ಮತ್ತೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೆ. ಮುಖ್ಯವಾಗಿ ನಿಸಾರ್ ಅಹಮದ್ ಅವರನ್ನು ಒಂದು ಸಂದರ್ಭದಲ್ಲಿ ಕಾಣಿಸ್ಕೊಂಡು, ನಿಸಾರ್ ಅಹಮದ್ ಅವರು ಬಹಳ ಚಂದದ ಕವಿಗೋಷ್ಠಿಗಳನ್ನು ಅಲ್ಲಲ್ಲಿ ಆಯೋಜಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರು ಪ್ರಸಿದ್ಧರಾದಂತಹ ಕವಿಯತ್ರಿಯರಿದ್ದಾರೆ, ವಿಶೇಷವಾಗಿ ಆರಿಸಿಕೊಂಡು, ಪೂರ್ಣಿಮಾ ಚೆನ್ನಾಗೋದು, ವಿಶೇಷವಾಗಿ ಆರಿಸಿದಂತಹ ಕವಿಯತ್ರಿಯರನ್ನು, ಕವಿಗಳನ್ನು ಇಟ್ಕೊಂಡು ಕವಿಗೋಷ್ಠಿಗಳನ್ನು ಅವರು ಮಾಡ್ತಾರೆ. ಅದಕ್ಕೆ ಒಂದು ಕವಿತ್ವದ ರಸಿಕತೆ ನಿಸಾರ್ ಅಹಮದ್ ಅವರಿಗೆ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ನಾವು ಭೇಟಿಯಾಗಿದ್ದೀವಿ. ಒಂದು 2-3 ಕಡೆ ಕುಟುಂಬದ ಜೊತೆಯಲ್ಲಿ ಒಟ್ಟಿಗೆ ಪ್ರವಾಸವನ್ನು ಕೂಡ ನಾವು ಮಾಡಿದ್ದೀವಿ. ಒಂದು ರೀತಿಯ ಹುಣ್ಣಿಮೆ ಬೆಳದಿಂಗಳ ಹಾಗೆ ಇರುವಂತಹ ಪೂರ್ಣಿಮಾ ಅವರ ಸ್ವಭಾವವೂ ಹಾಗೇನೇ ಬಹಳ ಬೇಗ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವ, ಸ್ವಲ್ಪವೂ ಗರ್ವವಿಲ್ಲದಂತಹ ಒಂದು ಸ್ವಭಾವ. ಅವರನ್ನು ಇಲ್ಲಿ ಸಮ್ಮೇಳನದ ಅಧ್ಯಕ್ಷತೆಯಾಗಿ ಆಯ್ಕೆ ಮಾಡಿರೋದು ಬಹಳ ಸೂಕ್ತವಾದದ್ದು ಅಂತೇಳಿ ಮಂಡ್ಯದ ಹೆಣ್ಣುಮಗಳಾದಂತಹ ಅವರನ್ನು ಕ್ಯಾತನಹಳ್ಳಿ ಗ್ರಾಮಕ್ಕೆ ಅವರು ಸೇರಿದವರು. ಈ ಥರದ ಅವರ ಕುಟುಂಬದ ಹಿನ್ನೆಲೆಗಳನ್ನೆಲ್ಲ ಒಂದಷ್ಟು ಓದು. ಹಾಗಾಗಿ ಅವರಿಗೆ ನಾನು ಎಲ್ಲ ರೀತಿಯ ಆರೋಗ್ಯ, ಭಾಗ್ಯ ಎಲ್ಲವೂ ಅವರಿಗೆ ಸಿಕ್ಕಲಿ, ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಅಂತ ಕೂಡ ನಾನು ಕೇಳಿದ್ದೀನಿ ಅಂತೇಳಿ ಆಶಿಸ್ತಾ ಇದ್ದೀನಿ ಅಂತೇಳಿ. ಮುಖ್ಯವಾಗಿ ಮೀರಾ ಶಿವಕುಮಾರ್ ಬಗ್ಗೆ ಒಂದು 4 ಮಾತುಗಳನ್ನು ಆಡಿ. ಒಂದು 3 ವರ್ಷಗಳ ಕಾಲ ನಾನು ಕೇಂದ್ರದ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಒಂದು ಸಂಪರ್ಕಕ್ಕೆ ಬಂದವರು ಮೀರಾ ಶಿವಲಿಂಗಯ್ಯ ಮತ್ತು ಮಂಡ್ಯದ ನಮ್ಮ ಕೃಷ್ಣೇಗೌಡರು ಇವರೆಲ್ಲರನ್ನು ಕೂಡ ನಾನು ಆಗಾಗ ಕಾಣಿಸ್ಕೊಳ್ತಿರ್ತೀನಿ. ಎಲೆಕ್ಷನ್ ಟೈಮನ್ನು ಒಳಗೊಂಡು ಮತ್ತು ಬೇರೆ ಚಟುವಟಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬ ನೆರವನ್ನು ಅವರು ನಮಗೆ ಕೊಟ್ಟಿರುವಂಥದ್ದು. ಮೀರಾ ಶಿವಲಿಂಗಯ್ಯ ಕೇವಲ ಇಲ್ಲಿ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಮಾತ್ರ ಕೆಲಸ ಮಾಡ್ತಿಲ್ಲ, ಅವರೊಬ್ಬ ಶಿಕ್ಷಣ ನಮ್ಮ ಸಕ್ಕರೆ ನಾಡು, ಅಕ್ಕರೆ ನಾಡು ಮಂಡ್ಯದ ಬಗ್ಗೆ, ಮಂಡ್ಯದಲ್ಲಿ ನಡೀತಾ ಇರುವಂತಹ ನಮ್ಮ ಕರ್ನಾಟಕ ಲೇಖಕಿಯರ ಜಿಲ್ಲಾ ಮಟ್ಟದ ಸಮ್ಮೇಳನದಲ್ಲಿ ನಾನು ಸಹ ಮುಕ್ತವಾಗಿ ಎಕ್ಸ್ಟ್ರಾಪೋರಾಗಿ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಹಾಗೆ ಮಾತಾಡ್ತೀನಿ. ನನ್ನ ಅಭಿಮಾನ ಮಂಡ್ಯದ ಮೇಲೆ ಹೇಗಿದೆ ಅಂತ ನಾನು ಪರಿಗಣಿಸ್ಕೊಂಡಾಗ ನನಗೆ ಕೊಟ್ಟಿರುವ 25 ನಿಮಿಷಗಳ ಅವಧಿ ಸಾಕಾಗಲಿಕ್ಕಿಲ್ಲ ಅಂತ ಭಾವಿಸ್ಕೊಂಡು ನನ್ನ ಭಾಷಣ ಸಿದ್ಧಪಡಿಸಿದ ಭಾಷಣ ದಾಖಲೆಗಾಗಿ ಸಿದ್ಧಪಡಿಸಿದ್ದು, ಇದನ್ನು ಓದಿ ನನ್ನನ್ನು ನಾನು ನಿಯಂತ್ರಿಸ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ಮಂಡ್ಯದಲ್ಲಿ ನಡೀತಾ ಇರುವಂತಹ ಈ ಲೇಖಕಿಯರ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಾಡಿನ ಹೆಸರಾಂತ ಸಾಹಿತಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು, ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಒಬ್ಬ ನೋಟಬಲ್ ಕವಿಯತ್ರಿಯೂ ಆಗಿರುವಂತಹ ಡಾಕ್ಟರ್ ಪದ್ಮಾಶೇಖರ್ ಅವರು ಆಶಯ ನುಡಿಗಳನ್ನು ಆಡೋದಕ್ಕೆ ಅಂತ ಆಗಮಿಸಿರುವ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಸಚಿವರು, ಮಾಜಿ ವಿಶ್ರಾಂತ ಕುಲಸಚಿವರು, ಸಾಹಿತಿಗಳು, ಮಹಿಳಾ ಪರ ಚಿಂತಕರು ಮತ್ತು ಹೋರಾಟಗಾರರು, ಕರ್ನಾಟಕ ಲೇಖಕಿಯರ ಸಂಘದ ಪ್ರಸಕ್ತ ಅಧ್ಯಕ್ಷರು ಆದಂತಹ, ಸ್ನೇಹಿತರು ಆದಂತಹ ಆತ್ಮೀಯರಾದ ಡಾಕ್ಟರ್ ಸುಮಂತಮ್ಮ ಅವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಂಡ್ಯ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರು, ಮಂಡ್ಯದ ಸಾಂಸ್ಕೃತಿಕ ರಾಯಭಾರ್ಯ ಹಾಗೆ ಕನ್ನಡದ ಕೆಲಸಗಳಲ್ಲಿ ಸದಾಕಾಲ ಕ್ರಿಯಾಶೀಲವಾಗಿರುವಂತಹ ಕಟ್ಟಾಳು ಸಾಹಿತಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸಮ್ಮೇಳನದ ಸಂದರ್ಭದಲ್ಲಿ ಹೊರತಂದಿರುವಂತಹ ನಮ್ಮ ಧೀಮಂತೆ ಕೃತಿಯ ಸಂಪಾದಕರಾಗಿ, ಪ್ರಧಾನ ಸಂಪಾದಕರಾಗಿರುವಂಥವರು, ಕನ್ನಡದ ಪ್ರಸಿದ್ಧ ಸಾಹಿತಿಗಳು, ಚಿಂತಕರು, ಮಹಿಳಾ ಪರ ಚಿಂತಕರು, ಶೈಕ್ಷಣಿಕ ತಜ್ಞರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಸಬಿಲಾ ಭೂಮಿಗೌಡ ಅವರೇ, ಈ ಕಾರ್ಯಕ್ರಮಕ್ಕೆ, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕರ್ನಾಟಕ ಲೇಖಕಿಯರ ಸಂಘದ ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ನಾಡು ಕಂಡಂತಹ ಪ್ರಮುಖ ಕವಿಯತ್ರಿಯರ
ಜನರಲ್ಲಿ ಒಬ್ಬರು ಮತ್ತು CGP ಅಂತಹ ಒಬ್ಬ ನಾಟಕಕಾರರನ್ನು ಕುರಿತು ತಮ್ಮ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟನ್ನು ಪಡೆದಂಥವರು. ಹಾಗಾಗಿ ಅವರು ರಂಗಭೂಮಿಯಲ್ಲೂ ಕೂಡ ಸಕ್ರಿಯರಾಗಿರುವಂಥವರು. ಡಾಕ್ಟರ್ H.L. ಪುಷ್ಪ ಅವರು ಆತ್ಮೀಯ ಗೆಳತಿ ಸಹ ಅವರು ನನಗೆ. ಹಾಗೂ ಮತ್ತೊಬ್ಬ ಸ್ನೇಹಿತೆ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರು, KGS ಅಧಿಕಾರಿಯಾದಂಥವರು ಮತ್ತು ಕನ್ನಡ ಸಾಹಿತ್ಯಕ್ಕೆ ನಂಜನಗೂಡಿನ ಭಾಗದಿಂದ ತಮ್ಮ ಪ್ರಧಾನ ಕೊಡುಗೆಯನ್ನು ಕೊಟ್ಟಿರುವಂಥವರು ಡಾಕ್ಟರ್ ಮಂಜುಳಾ ಹುಲ್ಲಳ್ಳಿಯವರು. ಇವತ್ತಿನ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಗೆ ಚಾಲನೆ ನೀಡಿದಂತಹ ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ಅಂಬಾಶ್ರೀಯವರೇ, ಮುಖ್ಯ ಅತಿಥಿಗಳಾಗಿದ್ದಂತಹ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಮನುಜಶ್ರೀಯವರೇ, 2 ದಿನಗಳ ಸಮ್ಮೇಳನದಲ್ಲಿ ನಡೆಯುವ ವಿವಿಧ ಗೋಷ್ಠಿಗಳಲ್ಲಿ ಪಾಲ್ಗೊಂಡು ಅಂತಹ ಕರ್ನಾಟಕ ಲೇಖಕಿಯರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ H.L. ಪುಷ್ಪಾರವರೇ ಹಾಗೂ ನಮ್ಮ ಭಾವನಾತ್ಮಕ ಮಂಡ್ಯದ ಭಾವನಾತ್ಮಕ ಮಗಳಾಗಿರ್ತಕ್ಕಂಥ ನಿವೃತ್ತ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಡಾಕ್ಟರ್ ಮಂಜುಳಾ ಹುಲ್ಲಳ್ಳಿಯವರೇ, ಅವರು ಮಂಡ್ಯಕ್ಕೆ ಬಂದ ತಕ್ಷಣವೇ ನನಗೆ ತವರಿಗೆ ಬಂದಂಗಾಯಿತು ಅಂತ ಹೇಳಿದಂತಹ ನಮ್ಮ ಮಗಳು. ಸೊ ಈ ಒಂದು ಕಾರ್ಯಕ್ರಮ ಈಗ ಒಂದು ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ. ಸೊ ನಾನು ಒಂದು 10 ನಿಮಿಷ ಮಾತ್ರ ತಗೊಳ್ತೀನಿ. ಸೊ ಈ ಒಂದು ಮಹಿಳೆಯರ ಅಸ್ಮಿತೆ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಮಹತ್ತರ ಕೆಲಸ ಮಾಡಿದೆ. ಡಾಕ್ಟರ್ ಜಿ ನಾರಾಯಣರವರ ಒತ್ತಾಸೆಯಾಗಿ ನಿಂತ ಪರವಾಗಿ ಕರ್ನಾಟಕದ ಲೇಖಕಿಯರ ಸಂಘ ಸ್ಥಾಪನೆಯಾಯಿತು. ಆಮೇಲೆ ಈ 47 ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲದೇ ಇದ್ರೂ ಬಹಳ ಯಶಸ್ವಿಯಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ, ಇವತ್ತು ಜಿಲ್ಲಾ ಮಟ್ಟದ ಒಂದು ಎಲ್ಲ ಸಾಹಿತ್ಯ ಸಮ್ಮೇಳನಗಳನ್ನು, ವಿಚಾರಗೋಷ್ಠಿಗಳನ್ನು ನಡೆಸ್ತಾ ಬಂದಿದೆ. ಮಂಡ್ಯದಲ್ಲಿ ವಸುಂಧರಾ ಭೂಪತಿಯವರ ಸಲಹೆಯಿಂದ ಸ್ಥಾಪಿತಗೊಂಡ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕ ವರ್ಷದಿಂದ ವರ್ಷಕ್ಕೆ ಹೊಸ ಉತ್ಸಾಹದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಹಾಗೆಯೇ ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕವು ಜಿಲ್ಲಾ ಲೇಖಕಿಯರ ಸಮ್ಮೇಳನವನ್ನು ಪ್ರಥಮ ಬಾರಿಗೆ ಕಲೇಸಂ ಬೆಂಗಳೂರಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡು ಆಯೋಜಿಸಲಾಗ್ತಾ ಇದೆ. ಸ್ತ್ರೀ ಪುರುಷರ ಸಮಾನತೆಯ ಧ್ವನಿಯನ್ನ ಕಾವ್ಯದಲ್ಲಿ ಮೊದಲು ವ್ಯಕ್ತಪಡಿಸಿದ ಸಂಜೀವಣ್ಣನ ನಾಡಾದ ಮಂಡ್ಯದಲ್ಲಿ ಮೊದಲ ಜಿಲ್ಲಾ ಲೇಖಕಿಯರ ಸಮ್ಮೇಳನ ಜರುಗ್ತಾ ಇರೋದು ಗಮನಾರ್ಹ. ಇಲ್ಲಿ ಈ ಒಂದು ಗೋಷ್ಠಿಯಲ್ಲಿ ಸಮಕಾಲೀನ ಸಮಸ್ಯೆ ಮತ್ತು ಪರಿಹಾರಗಳು, ಸಾಮಾಜಿಕ ರಾಜಕೀಯ ವಿಚಾರಗಳನ್ನು ಗೋಷ್ಠಿಗಳಲ್ಲಿ ಚರ್ಚಿಸಲಾಗ್ತಾ ಇದೆ. ಅನೇಕ ಸಾಹಿತಿಗಳು, ತಜ್ಞರು, ಮಹಿಳಾ ಸಾಧಕಿಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ನಮಗೆ ತಿಳಿವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಸುನಂದಮ್ಮರವರು ಜಿಲ್ಲಾ ಲೇಖಕಿಯರ ಸಮ್ಮೇಳನಕ್ಕೆ ಒಳ್ಳೆಯ ತಳಹದಿಯನ್ನು ಹಾಕಿಕೊಟ್ಟು ಅವರು ಈಗ ಹೇಳಿದ್ರು, ಅವರು ಚಳವಳಿಗಾರ್ತಿ ಅಂತ ಹೇಳಿ. ಹಾಗೆ ರಾಜ್ಯಾದ್ಯಂತ ಮಹಿಳೆಯರ ಒಂದು ಉತ್ಕೃಷ್ಟತೆಯನ್ನು ತರಬೇಕು, ಮಹಿಳೆಯರ ಒಂದು ದೌರ್ಜನ್ಯಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರ ಹೋರಾಟ ಜೋರಾಗಿ ಸಾಗಿದೆ. ನಮ್ಮ ಜಿಲ್ಲಾ ಘಟಕಕ್ಕೂ ಅವರು ಕೊಟ್ಟ ಮಾರ್ಗದರ್ಶನ ನಮಗೆ ಯಶಸ್ಸನ್ನು ತಂದುಕೊಡ್ತಾ ಇದೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೇಷ್ಠ ಸಾಹಿತಿಗಳು 3 ಜನ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿ ಸಂಗೀತ ಮತ್ತು ಸಾಹಿತ್ಯ ಲೋಕದ ಬಗ್ಗೆ ವಿಚಾರಪೂರ್ಣ ವಿಮರ್ಶಾತ್ಮಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ P.C. ಪೂರ್ಣಿಮಾರವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮ್ಮ ಸುಯೋಗ. ಈಗ ಅವರು ಬ್ರಿಟಿಷ್ ಚೌಡಯ್ಯನವರ ವಂಶಸ್ಥರಾಗಿ ಸೃಜನಶೀಲ ಬರಹಗಳಿಂದ ತುಂಬ ಪ್ರಸಿದ್ಧರಾಗಿದ್ದಾರೆ. ಭಾಷಣವೂ ಅಷ್ಟು ಸೃಜನಶೀಲವಾಗಿದ್ದು ಆ ಎಲ್ಲ ಆಯಾಮಗಳನ್ನು ಚರ್ಚಿಸಿ ನಿರೂಪಿಸಿಕೊಟ್ಟು ಸೊಗಸಾಗಿ ಮಾತನಾಡಿದ್ದಾರೆ. ಮಂಡ್ಯದ ಎಲ್ಲ ಪ್ರತಿಭಾವಂತರ ಬಗ್ಗೆ, ಸಂಶೋಧನೆಗಳ ಬಗ್ಗೆ, ಶಾಸನಗಳ ಬಗ್ಗೆ ಅವರು ಮಾತನಾಡಿ ಅನೇಕ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಉದ್ಘಾಟನೆ ಮಾಡಿದ ಪದ್ಮಶೇಖರ್ ಅವರು ಅನೇಕ ಸಾಹಿತಿಗಳ ಜೊತೆಗೆ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರೋರ ಬಗ್ಗೆ ಒಂದು ಆಮೂಲಾಗ್ರವಾದ ವಿಚಾರಗಳನ್ನು ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಕೂಡ ಅನೇಕ ಸೂಚನೆಗಳನ್ನು
ಕೊಟ್ಟಿದ್ದಾರೆ. ಮಹಿಳಾ ಸಾಹಿತ್ಯ ವೈವಿಧ್ಯಮಯವಾಗಿ ಬೆಳೆದಿದೆ ಮತ್ತು ಅನೇಕ ಭಿನ್ನ ಭಿನ್ನ ಧ್ವನಿಗಳನ್ನು ದಾಖಲಿಸ್ತಾ ಬಂದಿದೆ. ಕೆಲವೊಮ್ಮೆ ಮಹಿಳಾ ಸಾಹಿತಿಗಳು ಸಂಚಿ ಮಕ್ಕಳಂತೆ ಸಂಪ್ರದಾಯದ ಚೌಕಟ್ಟಿನೊಳಗೆ ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅದೇ 12ನೇ ಶತಮಾನದ ಅಕ್ಕಮಹಾದೇವಿ ಲೌಕಿಕ ಕಟ್ಟುಪಾಡುಗಳನ್ನು ತ್ಯಜಿಸಿ ಸಾಮಾಜಿಕ ವಾಸ್ತವದ ವಿರುದ್ಧ ಹೋರಾಡುತ್ತಾ ಮುನ್ನಡೆದರು. ನಂತರ ಬಂದ ಮಹಿಳಾ ಸಾಹಿತಿಗಳು ಕೆಲವರು ಸಾಂಪ್ರದಾಯಿಕ ಪಾತ್ರವನ್ನು ಒಪ್ಪಿಕೊಳ್ಳದೇ ಮಹಿಳಾ ಶೋಷಣೆಯನ್ನು ನಿರಾಕರಿಸುತ್ತಾರೆ. ಅಕ್ಕಮಹಾದೇವಿಯಿಂದ ಪ್ರಾರಂಭವಾಗಿ ತಿರುಮಲಾಂಬ, ಸರಸ್ವತಿ ಬಾಯಿರಾಜವಾಡಿ, ಆರ್ ಕಲ್ಯಾಣಮ್ಮ, ಹೀಗೆ ಪದ್ಮಶೇಖರ್ ಅವರು ಎಲ್ಲರನ್ನ ಹೆಸರಿಸಿದ್ದಾರೆ. ಅಂತಹ ಅನೇಕ ಸಾಹಿತಿಗಳು ಹೊರಜಗತ್ತನ್ನು ಅವರ ಒಳದಲ್ಲಿ, ಮಹಿಳೆಯರ ಒಳದಲ್ಲಿ ಏನಿದೆ, ಏನಾಗಬೇಕು ಎಂಬುದನ್ನು ತಿಳಿಸಿದಾಗ ನಮಗೂ ಕೂಡ ಹೊರಜಗತ್ತಿನ ಬಗ್ಗೆ ನಮ್ಮ ದೃಷ್ಟಿಕೋನ ಜಾಗೃತಿಗೊಳ್ತು ಅಂತ ಹೇಳಬೇಕು. ನಮ್ಮ ನವೀನ್ ನನ್ನ ಸ್ಟೂಡೆಂಟ್ ಕೂಡ ಆಗಿದ್ದ. ಅದರಲ್ಲೂ ಮುಖ್ಯವಾಗಿ ನಾನು ಈ ಸಮ್ಮೇಳನಕ್ಕಾಗಿ ಸಿದ್ಧಪಡಿಸಿರುವಂತಹ ವಿಶೇಷ ಸಂಚಿಕೆಯ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಮ್ಮೇಳನ ಸಂಚಿಕೆ ಬಿಡುಗಡೆ ಆದ್ಮೇಲೆ ಮಾತಾಡ್ತಾ ಇದ್ರು, ಆದರೆ ನಾವು ಅದರ ರೂಪುಗೊಳ್ಳುವ ಹಿನ್ನೆಲೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ ನೀವೊಂದು ಗಮನಿಸಿರಬಹುದು, ಅಲ್ಲೊಬ್ರು ಸೊಸೆ ಇದ್ದಾರೆ, ಮಧ್ಯದಲ್ಲಿ ಒಬ್ರು ಸೊಸೆ ಇದ್ದಾರೆ, ಕೊನೆಯಲ್ಲಿ ಒಬ್ರು ಸೊಸೆ ಇದ್ದಾರೆ. ಈ ಮಂಡ್ಯದವರು ಈ ಸೊಸೆಯಂದರಿಗೆ ದೊಡ್ಡ ದೊಡ್ಡ ವೇದಿಕೆ ಕೊಟ್ಬಿಟ್ಟು ಅವರು ಸಂತೋಷ ಪಡ್ತಾ ಇದ್ದಾರೆ. ಆದರೆ ಇಲ್ಲಿರುವ ನೀವೆಲ್ಲ ಎಳೆಯರಿದ್ದೀರಲ್ಲ, ನಿಮ್ಗೆ ಹೊಟ್ಟೆ ಕಿಚ್ಚ ಆಗಲ್ವಾ? ಆಗಬೇಕೋ ಬೇಡವಾ? ಆಗಬೇಕು. ನಾವು ಈ ಜಾಗವನ್ನ ಯಾವತ್ತು ತುಂಬುವುದು, ಅದಕ್ಕೆ ನಾವು ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನುವ ನೆಲೆಯಲ್ಲಾದ್ರೂ ನಿಮ್ಗೆ ಒಂದಷ್ಟು ಹೊಟ್ಟೆ ಕಿಚ್ಚು, ಒಂದಷ್ಟು ಆಗ್ರಹ ಇರಲಿ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಇಡೀ ವಿಶೇಷ ಸಂಚಿಕೆಗೆ ಶೀರ್ಷಿಕೆಯನ್ನು ಏನು ಕೊಡೋದು ಅನ್ನೋದಕ್ಕೆ ಒಂದು ಚರ್ಚೆ ಬಂತು. ಯಾವುದು ಬೇಡಪ್ಪ, ಎಲ್ಲರದ್ದು ಅಭಿಪ್ರಾಯ ಕೇಳಿ ಅಂದ್ರೆ ಎಲ್ಲ ಹೊಸ 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 ಹೆಸರುಗಳೇ ಬಂತು. ಕೊನೆಗೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಕೊಟ್ಟರು, 10-12 ಹೆಸರು ಉಳ್ಕೊಳ್ತು. ಕೊನೆಯ ಕ್ಷಣದವರೆಗೂ ಹೆಸರು ಖಚಿತ ಆಗಿರಲಿಲ್ಲ. ಧೀಮಂತೆ ಅನ್ನೋ ಹೆಸರನ್ನ ಅಂತಿಮವಾಗಿ ಅದಕ್ಕೆ ಇಡಲಾಗಿದೆ. ಆ ಮೂಲಕ ಈಗಾಗಲೇ ಪದ್ಮಶೇಖರ್ ಅವರು ಹೇಳಿದ್ರಲ್ಲ, ಇವರು ನಮ್ಮವರು, ಇವರು ನಮ್ಮವರು, ಇವರು ನಮ್ಮವರು ಅಂತ ಎಲ್ಲರನ್ನ ಗುರುತಿಸೋದಕ್ಕೆ ಹೋಗ್ರಲ್ಲ, ಆ ಎಲ್ಲರಿಗೂ ಈ ಧೀಮಂತಿಕೆ ಇದೆ. ಅವರೆಲ್ಲರ ಕೊಡುಗೆ ಈ ಜಿಲ್ಲೆಗೆ ಹೆಮ್ಮೆ ಪಡುವಂಥದ್ದಾಗಿದೆ ಅನ್ನುವಂಥದ್ದನ್ನು ಅದು ಸೂಚಿಸಬೇಕು ಅನ್ನುವಂಥ ನೆಲೆಯಲ್ಲಿ ಅದನ್ನು ಮೊದಲು ಮೀರಾ ಶಿವಲಿಂಗಯ್ಯ ಅವರು ಪ್ರಸ್ತಾಪ ಮಾಡಿದ್ರು. ಆನಂತರ ಎಲ್ಲರೂ ಅದನ್ನ ಒಪ್ಪಿಕೊಂಡ್ರು. ಇನ್ನೊಂದು, ಈ ವಿಶೇಷ ಸಂಚಿಕೆಗಾಗಿ ಮೊದಲ ಒಂದು ಸಭೆ ನಡೆದಾಗ ನೋಡ್ಬೇಕಿತ್ತು ನೀವು. ಆಗ ಬಂದಿರೋರೆಲ್ಲರ ಹತ್ರ ಕೇಳಿದ್ವಿ, ವಿಶೇಷ ಸಂಚಿಕೆ ಅದರಲ್ಲಿ ಏನೇನು ಇರಬೇಕು, ನಿಮ್ಮ ಆಸೆ ಕನಸು ಏನಿದ್ದಾವೆ ಹೇಳಿ ಅಂದಾಗ ಒಂದು ದೊಡ್ಡ ಪಟ್ಟಿ ರೆಡಿ ಆಯ್ತು. ಮೇಡಮ್ ಅನ್ನು ಕೇಳಿದ್ವಿ, ಎಷ್ಟು ಚಿಕ್ಕದು ಅಥವಾ ಎಷ್ಟು ದೊಡ್ಡದು ವಿಶೇಷ ಸಂಚಿಕೆ ತರಬೇಕು ಅಂತಿದ್ದೀರಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಕನಿಷ್ಠ 300 ಪುಟದ್ದು ಬೇಕು ನನಗೆ ಅಂದ್ರು. ನಾವು ಗಾಬರಿ ಬಿದ್ವಿ. ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ, ಲೇಖಕಿಯರ ಸಮ್ಮೇಳನಕ್ಕೆ 300 ಪುಟದ ವಿಶೇಷ ಸಂಚಿಕೆಯೊಂದು ಬೇಕು ಅಂತ ಅಧ್ಯಕ್ಷರು ಕನಸು ಕಾಣ್ತಾರೆ ಅಂದ್ರೆ, ಅವರ ಕನಸಿಗೆ ಕೈ ಜೋಡಿಸುವುದಕ್ಕೆ ಈ ಜಿಲ್ಲೆಯಲ್ಲಿರುವ ಅನೇಕರು ಪೂರಕವಾಗಿ ಸ್ಪಂದಿಸಿದ್ದು ಇಡೀ ವಿಶೇಷ ಸಂಚಿಕೆ ಬರುವುದಕ್ಕೆ ಕಾರಣ. ನಾವಂದ್ರೆ 300 ಆಗುತ್ತಾ? ಆಗತ್ತೆ, ಮಾಡಿ ಅಂದ್ರು.
ಸ್ವಲ್ಪ ಹಂಗೆ ಗಣೇಶ್ ಸರ್ ಹಂಗೆ ಬುಕ್ ಇಟ್ಕೊಳ್ಳಿ. ಈ ಕಡೆ ನೋಡಿ ಸ್ವಲ್ಪ. ಹಾಂ ರೈಟ್.